ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನೆನಪಿದೆ, ಯೇಸು ಪ್ರಭು ಹೇಳುವಂಥ ಅದ್ಭುತವಾದ ಮಾತು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಅನೇಕರ ಹೃದಯದಲ್ಲಿ ಪ್ರಶ್ನೆ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ನೋಡಿದರೆ ತಂದೆಯಾದ ಯೆಹೋವ ದೇವರು ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಅವನೇನು ಮಾಡ್ತಾನೋ ಅದಕ್ಕೆ ನೀನು ಪ್ರತಿಯಾಗಿ ಮುಯಿ ತೀರಿಸ್ಕೋಬೇಕು ಅಂತ ಹೇಳಿದಾರಲ್ಲ, ಇದೇನಿದು, ಇದರಲ್ಲಿ ಒಂಥರ ಬರ್ದಿದೆ ಅಂತ ನಿಮ್ಮ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಹಿಡಿಯಬೇಕು. ಆದರೆ ದೇವರು ಹೇಳುವಂಥ ಮಾತು, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದ್ತಾರಂತೆ. ಹಳೆ ಒಡಂಬಡಿಕೆಯಲ್ಲಿ ಪ್ರೇರೆ ಇದ್ದಂಥ ನಿಯಮಗಳನ್ನು ತೆಗೆದು ಹಾಕಿ ಯೇಸು ಕ್ರಿಸ್ತನ ಮೂಲಕ ನಮಗೆ ಹೊಸ ನಿಬಂಧನೆಯನ್ನು ದೇವರು ಕೊಡ್ತಾ ಇದ್ದಾರೆ, ಹೊಸ ಅಪ್ಪಣೆಗಳನ್ನು ದೇವರು ಕೊಡ್ತಾ ಇದ್ದಾರೆ. ಏನೆಂಬುದಾಗಿ ನೋಡುವಾಗ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಒಬ್ಬನು ನಿನಗೆ ಕೇಡನ್ನು ಮಾಡಿದಾಗ ಅವನನ್ನು ನಿನಗೆ ಕೇಡನ್ನು ಬಗೆದರೆ ನೀನೇನು ಮಾಡಬೇಕು? ಅವನಿಗೆ ಒಳ್ಳೆಯದನ್ನೇ ಮಾಡಬೇಕು ಎಂಬುವಂಥ ಪರಿಶುದ್ಧವಾದಂಥ ನಿಯಮವನ್ನು ಯೇಸು ಕ್ರಿಸ್ತನ ಮೂಲಕ ಆ ತಂದೆಯಾದ ಪರಮಾತ್ಮನು ನಮಗೆ ಕೊಟ್ಟ ರೂಪ. ಅದಕ್ಕೆ ಯೇಸು ಪ್ರಭು ಹೇಳುತ್ತಿರುವಂಥ ಮಾತು, ಕರುಣೆ ಉಳ್ಳವರು ಧನ್ಯರು. ಕರುಣೆ, ಕನಿಕರ, ದಯೆ, ಉಪಕಾರ ಇವೆಲ್ಲ ಏನು ಅಂದರೆ ಬೇರೆ ಒಂದೇ ಪರ್ಯಾಯ ಪದಗಳು. ಇವೆಲ್ಲ ಅಣ್ಣ ತಮ್ಮಂದಿರಿದ್ದ ಹಾಗೆ. ಕರುಣೆ, ಕನಿಕರ, ದಯೆ, ಉಪಕಾರ. ಓಕೆನಾ? ಯಾರಿಗೆ ಕರುಣೆ ತೋರಿಸುವಂಥವ್ರು ದೇವರು? ಕರುಣೆ ಉಳ್ಳವರು ಧನರು. ಯಾರಿಗೆ ಕನಿಕರ ಆಗಬೇಕು? ಯಾರಿಗೆ ಕರುಣೆ ತೋರಿಸ್ಬೇಕು? ಇಂಥ ಕುಲದವ್ರಿಗ, ಇಂಥ ಕುಲದವ್ರಿಗೆ, ಇಂಥ ಜಾತಿಯವ್ರಿಗೆ, ಇಂಥ ಮತದವ್ರಿಗೆ ಅಂತ ಹೇಳಿದಾರ ದೇವರು? ಅಥವಾ ಕ್ರೈಸ್ತರು ಮಾತ್ರ ಈ ರೀತಿ ಮಾಡಬೇಕು ಅಂತ ಏನಾದರೂ ಹೇಳಿದಾರ? ಇಲ್ಲ. ಭೂಮಿ ಮೇಲಿರುವಂಥ ಸರ್ವ ಮಾನವರು ಕರುಣೆ ಉಳ್ಳವರಾಗಿರಬೇಕು. ಯಾಕಂದರೆ ನಾನು ಕರುಣೆ ಉಳ್ಳವನು, ನಾನು ದಯೆ ತೋರಿಸುವವನು, ನಾನು ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವಂಥ ದೇವರು ನಾನಾಗಿದ್ದೇನೆ. ಮತ್ತೆ ನನ್ನ ಮಕ್ಕಳಾದಂಥ ನೀವು ಯಾವ ರೀತಿ ಇರಬೇಕು? ಕ್ರೂರರಾಗಿ, ಮೃಗಗಳಂತೆ, ಒಬ್ಬರನ್ನೊಬ್ಬರು ದ್ವೇಷಿಸುವವರು, ಒಬ್ಬರ ರಕ್ತವನ್ನು ಒಬ್ಬರು ಸುರಿಸುವವರಾಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾರೆ.